ಸೊಸೆಯನ್ನು ಕಾಟ ಕೊಡುತ್ತಿದ್ದ ಅತ್ತೆ ಹಾಗೂ ನಾದಿನಿಗೆ ಬುದ್ಧಿ ಕಲಿಸಿದ ಸೊಸೆ. ರೇವತಿಯ ಮದುವೆಯಾಗಿ 2 ವರ್ಷಗಳಾಗಿತ್ತು. ಅವಳ ಅತ್ತೆ ಮನೆಯಲ್ಲಿ ಅತ್ತೆ ಮಾವ ಹಾಗೂ ಅವಳಿಗೆ ಒಬ್ಬಳೇ ನಾದಿನಿ ರಂಜು ಇರುವ ಚಿಕ್ಕದಾದ ಕುಟುಂಬ ಅವಳ ಅತ್ತೆ ಮನೆಯದಾಗಿತ್ತು. ರೇವತಿ ಮಾವ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿದ್ರು. ಇನ್ನು ಅವರ ಮಗ ರಾಜೇಶ್ ಕೂಡ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಿದ್ದ. ಇನ್ನು ಇಬ್ಬರು ಒಂದೇ ಕಡೆ ಕೆಲಸ ಮಾಡುತ್ತಿರೋದ್ರಿಂದ ತಂದೆ ಮಗ ಇಬ್ಬರು ಕೆಲಸಕ್ಕೆಂದು ಬೆಳಗ್ಗೆ ಹೋಗಿ ಸಂಜೆ ಬರ್ತಿದ್ರು. ಇಬ್ಬರು ಹೆಚ್ಚಿನ ಸಮಯ ಹೊರಗಡೆ ಇದ್ದುದರಿಂದ ಅವರ ಹಿಂದೆ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ಅವರಿಗೂ ಗೊತ್ತಾಗ್ತಿರ್ಲಿಲ್ಲ. ಇತ್ತ ರೇವತಿ ಅತ್ತೆ ತನ್ನ ಸೊಸೆಯ ಬಗ್ಗೆ ಅವರ ಯೋಚನೆಯೇ ಬೇರೆ ರೀತಿ ಇತ್ತು. ಸೊಸೆ ಯಾವತ್ತೂ ಮಗಳಾಗೋದಿಲ್ಲ. ಸೊಸೆಯಾದ ಮೇಲೆ ಯಾವತ್ತಿದ್ರೂ ಅತ್ತೆ ಮನೆಯಲ್ಲಿ ಎಲ್ಲರ ಸೇವೆ ಮಾಡೋದೇ ಅವಳ ಜವಾಬ್ದಾರಿ ಹಾಗೂ ಅತ್ತೆ ಮಾವ ಹೇಳಿದ ಹಾಗೆ ಕೇಳ್ಕೊಂಡಿರ್ಬೇಕು ಅನ್ನೋ ಯೋಚನೆ ಅವರದಾಗಿತ್ತು. ಇನ್ನು ಸೊಸೆಯ ಬಗ್ಗೆ ಅವರಿಗಿದ್ದ ಈ ಯೋಚನೆ ಮನೆಯಲ್ಲಿ ಗಂಡಸರಿದ್ದಾಗ ನಡೆಯುತ್ತಿರಲಿಲ್ಲ. ಹಾಗಾಗಿ ಮನೆಯಲ್ಲಿ ಗಂಡ ಹಾಗೂ ಮಗ ಇದ್ದಾಗ ಅತ್ತೆ ಸೊಸೆಯ ಜೊತೆ ಸೇರಿ ಅವರು ಕೂಡ ಚಿಕ್ಕ ಪುಟ್ಟ ಮನೆಯ ಕೆಲಸಗಳನ್ನ ಮಾಡುತ್ತಿದ್ರು. ಅದೇ ಮಗ ಹಾಗೂ ಗಂಡ ಕೆಲಸಕ್ಕೆ ಹೋದ ತಕ್ಷಣ ತಾಯಿ ಮತ್ತು ಮಗಳು ಸೊಸೆಯ ಮೇಲೆ ತಮ್ಮ ಹಕ್ಕನ್ನ ಚಲಾಯಿಸುತ್ತಾ ದಿನವಿಡೀ ಸೊಸೆ ಮಾಡಿ ಹಾಕಿದ್ದನ್ನ ತಿನ್ಕೊಂಡು ಆರಾಮವಾಗಿರ್ತಿದ್ರು. ಮತ್ತೆ ಸಂಜೆ ಮಗ ಹಾಗೂ ಗಂಡ ಮನೆಗೆ ಬಂದ ತಕ್ಷಣ ಮತ್ತೆ ಮನೆ ಕೆಲಸಗಳನ್ನ ಮಾಡಲು ಶುರು ಮಾಡ್ತಿದ್ರು. ಇದನ್ನೆಲ್ಲ ನೋಡಿದ ರೇವತಿ ಮಾವ ಮನೆಯಲ್ಲಿ ಯಾವುದೇ ಕಲಹಗಳಿಲ್ಲದೆ ಎಲ್ಲರೂ ಚೆನ್ನಾಗಿಯೇ ಇದ್ದಾರೆ ಎಂದು ಅವರಿಗೆ ಅನಿಸುತ್ತಿತ್ತು. ಆದರೆ ಕೆಲವೊಮ್ಮೆ ರೇವತಿ ಗಂಡ ಅವಳು ಸೈಲೆಂಟ್ ಆಗಿರುವುದನ್ನ ನೋಡಿ ಮನೆಯಲ್ಲಿ ಏನಾದ್ರೂ ತೊಂದರೆ ಇದೆಯಾ ಎಂದು ಕೇಳಿದಾಗ ಅದಕ್ಕೆ ಅವಳು ಮನೆಯಲ್ಲಿ ನಡೆಯುತ್ತಿದ್ದ ವಿಷಯಗಳನ್ನ ಗಂಡನ ಬಳಿ ಹೇಳದೆ ವಿಷಯವನ್ನೆಲ್ಲ ಮುಚ್ಚಿಡ್ತಾ ಹಾಗೇನು ಇಲ್ಲ ಎಂದು ಹೇಳಿ ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿ ಸುಮ್ಮನಾಗ್ಬಿಡ್ತಿದ್ಲು. ಆದರೆ ವಾಸ್ತವದಲ್ಲಿ ಅವಳಿಗೆ ಒಂದು ನಿಮಿಷಕ್ಕೂ ಆ ಮನೆಯಲ್ಲಿ ಅವಳಿಗೆಂದು ರೆಸ್ಟ್ ಸಿಗುತ್ತಿರಲಿಲ್ಲ. ಮನೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಆರಾಮವಾಗಿ ಇರಲು ಹೋದಾಗ ಅವಳ ಅತ್ತೆ ಅವಳ ಕೈಯಲ್ಲಿ ಅವರ ಬಟ್ಟೆ ಐರನ್ ಮಾಡಿಸುವುದಾಗ್ಲಿ ಅಥವಾ ಅವರ ಕಬೋರ್ಡ್ ಕ್ಲೀನ್ ಮಾಡಿಸೋದಾಗ್ಲಿ ಏನಾದರೂ ಒಂದು ಕೆಲಸಗಳನ್ನ ಮಾಡಿಸುತ್ತಲೇ ಇರ್ತಿದ್ರು. ಸ್ವಲ್ಪ ಹೊತ್ತು ಅವಳು ಆರಾಮವಾಗಿ ಇರುತ್ತಿರಲಿಲ್ಲ. ಇನ್ನು ಮನೆಯಲ್ಲಿ ಎಲ್ಲ ಆರಾಮವಾಗಿ ಇದೆ ಎಂದು ಯೋಚಿಸುತ್ತಿದ್ದ ಅವಳ ಮಾವ ಅವರ ಮಗಳ ಮದುವೆ ಮಾಡಲು ನಿರ್ಧಾರ ಮಾಡ್ತಾರೆ. ಆದರೆ ಅವರ ಮಗಳಿಗೆ ಎಷ್ಟೇ ಸಂಬಂಧಗಳು ಬಂದರೂ ತಾಯಿಗೆ ಮಾತ್ರ ಯಾವ ಸಂಬಂಧವೂ ಇಷ್ಟ ಆಗ್ತಿರ್ಲಿಲ್ಲ. ನಮಗಿರೋದು ಒಬ್ಳೇ ಮಗಳು, ಅವಳಿಗೆ ಒಳ್ಳೆ ಮನೆಗೆ ಕೊಡಬೇಕು, ಹೆಚ್ಚು ಜನ ಇರೋ ಮನೆಗೆ ಕೊಟ್ರೆ ನನ್ನ ಮಗಳು ಕಷ್ಟಪಡ್ತಾಳೆ ಎನ್ನುವ ಯೋಚನೆಯಲ್ಲಿ ಬಂದ ಸಂಬಂಧಗಳನ್ನೆಲ್ಲ ನಿರಾಕರಿಸ್ಬಿಡ್ತಿದ್ರು. ಕೊನೆಗೆ ಅವರಂದುಕೊಂಡ ಹಾಗೆ ಒಂದು ಸಂಬಂಧ ಬರುತ್ತೆ. ಒಬ್ಬನೇ ಮಗ ಇರುವ ಸಂಬಂಧ ಅದಾಗಿತ್ತು. ಹಾಗಾಗಿ ರೇವತಿ ಅತ್ತೆ ಸಂತೋಷದಿಂದ ಆ ಸಂಬಂಧವನ್ನು ಒಪ್ಪಿಕೊಂಡು ತಮ್ಮ ಮಗಳನ್ನು ನೋಡಲೆಂದು ಬಂದಾಗ ತಮ್ಮ ಮಗಳ ಹೊಗಳಿಕೆ ಅಂತೂ ನಿಲ್ಲೋದೇ ಇಲ್ಲ. ಮಗಳನ್ನು ನೋಡಲು ಬಂದವರ ಮುಂದೆ ತಮ್ಮ ಮಗಳು ಹೇಳ್ದೆ ಮುಂಚೆನೆ ಮನೆಯ ಪ್ರತಿಯೊಂದು ಕೆಲಸವನ್ನ ಮಾಡ್ತಾಳೆ. ಜೊತೆಗೆ ಅವಳ ಅತ್ತಿಗೆಗೂ ಕೂಡ ಅಡುಗೆ ಮಾಡೋದಕ್ಕೂ ಬಿಡದೆ ಅವಳೇ ಸ್ವತಃ ಎಲ್ಲ ಅಡುಗೆಗಳನ್ನ ಮಾಡ್ತಾಳೆ. ಇವತ್ತು ಮಾಡಿರುವ ಅಡುಗೆ ಕೂಡ ನನ್ನ ಮಗಳು ಮಾಡಿರೋದು ಎಂದು ಹೇಳುತ್ತಾ ಮಗಳ ಹೊಗಳಿಕೆ ಅಂತೂ ನಿಲ್ಲೋದೇ ಇಲ್ಲ. ಇನ್ನು ವಾಸ್ತವದಲ್ಲಿ ಅವರ ಮಗಳು ತಿಂದ ತಟ್ಟೆಯನ್ನು ಕೂಡ ಎತ್ತುವುದಿಲ್ಲ ಅನ್ನೋದು ಅವರಿಗೆ ಏನು ಗೊತ್ತು? ಅವರಿಗೋಸ್ಕರ ಮಾಡಿರುವ ಅಡುಗೆ ಕೂಡ ಅವರ ಸೊಸೆ ಮಾಡಿರೋದೇ ಆಗಿರುತ್ತೆ. ಹಾಗಾಗಿ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ತಮ್ಮ ಮಗಳ ಮದುವೆಯನ್ನು ಫಿಕ್ಸ್ ಮಾಡುತ್ತಾ ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಕೂಡ ಮಾಡಿಬಿಡ್ತಾರೆ. ಇನ್ನು ಎಂಗೇಜ್ಮೆಂಟ್ ಆದ ಒಂದೇ ತಿಂಗಳಿಗೆ ಮದುವೆ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಇದರಿಂದಾಗಿ ರೇವತಿ ನಾದಿನಿ ಒಂದು ರೀತಿಯ ಯೋಚನೆಯಲ್ಲಿ ಬೀಳುತ್ತಾಳೆ. ಇನ್ನೊಂದು ತಿಂಗಳಲ್ಲಿ ಮದುವೆ ಇದೆ, ಅವಳಿಗೆ ಟೀ ಮಾಡುವುದು ಬಿಟ್ರೆ ಬೇರೆ ಯಾವ ಅಡುಗೆನೂ ಬರೋದಿಲ್ಲ. ಮುಂದೆ ಏನಾಗುತ್ತೋ ಏನೋ ಎನ್ನುವ ಭಯ ಅವಳ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತೆ. ಹೀಗೆ ಒಂದು ದಿನ ಮನೆಯಲ್ಲಿ ರೇವತಿ ತನ್ನ ನಾದಿನಿ ಹಾಗೂ ಅವಳ ಅತ್ತಿಗೆ ಊಟ ಬಡಿಸುವಾಗ
ತನ್ನ ಅತ್ತಿಗೆಯ ಬಳಿ ನಾದಿನಿ ಹೇಳುತ್ತಾಳೆ, ಅತ್ತಿಗೆ, ನನಗೆ ಕೆಲವು ಅಡುಗೆಗಳು ಬರೋದಿಲ್ಲ. ನಾಳೆಯಿಂದ ನನಗೂ ಅಡುಗೆ ಮಾಡುವುದನ್ನ ಹೇಳ್ಕೊಡಿ ಎಂದು ಮಗಳು ಹೇಳಿದ್ದನ್ನು ಕೇಳಿ ಅವಳ ತಾಯಿ ಹೇಳ್ತಾರೆ, ಅಲ್ಲ ರಂಜು, ಮದುವೆಗೆ ಇನ್ನು 1 ತಿಂಗಳಿದೆ. ನೀನು ಆರಾಮವಾಗಿರು. ನೀನು ಮದುವೆಯಾಗಿ ಹೋದ ತಕ್ಷಣ ನಿನ್ ಕೈಯಲ್ಲಿ ಅಡುಗೆ ಮಾಡಿಸುತ್ತಾರಾ? ಅಷ್ಟಕ್ಕೂ ನಿಮ್ಮ ಅತ್ತೆನ ನೋಡಿದ್ರೆ ತುಂಬಾ ಒಳ್ಳೆಯವರು ಅನ್ಸುತ್ತೆ. ಎಲ್ಲ ಮಾಡ್ಕೊಳ್ತಾರೆ. ಅದರ ಬಗ್ಗೆ ನೀನೇನು ಜಾಸ್ತಿ ಚಿಂತೆ ಮಾಡಬೇಡ. ನಿನಗೆ ಎಷ್ಟು ಬರುತ್ತೋ ಅಷ್ಟು ಮಾಡ್ಕೊ ಸಾಕು ಎಂದು ಹೇಳಿ ಮಗಳ ತಲೆಯಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನ ತುಂಬುತ್ತಾರೆ. ರೇವತಿ ತನ್ನ ಅತ್ತೆ ಆಡಿದ ಮಾತುಗಳನ್ನ ಕೇಳಿ ಮನಸ್ಸಿನಲ್ಲಿ, ಬೇರೆ ಮನೆಗೆ ಹೋಗಿ ಬಾಳಿ ಬದುಕೋ ಮಗಳ ಹತ್ರ ಈ ರೀತಿನ ಮಾತಾಡೋದು? ಇನ್ನೂ ಮದುವೆ ಆಗಿ ಹೋಗೇ ಇಲ್ಲ, ಆಗಲೇ ಅವಳ ಜೀವನ ಹಾಳು ಮಾಡ್ತಿದ್ದಾರೆ ಎಂದುಕೊಂಡು ಸುಮ್ಮನಾಗ್ತಾಳೆ. ಕೊನೆಗೂ ಮದುವೆಯ ದಿನ ಕೂಡ ಬಂದೇ ಬಿಡುತ್ತೆ. ಒಬ್ಬಳೆ ಮಗಳಾದ್ದರಿಂದ ಮದುವೆನ ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ. ಹಾಗಾಗಿ ರೇವತಿ ನಾದಿನಿ ಕೂಡ ತುಂಬಾ ಸಂತೋಷವಾಗಿರ್ತಾಳೆ. ಅವಳಂದುಕೊಂಡ ಹಾಗೆ ಅದ್ಧೂರಿಯಾಗಿ ಮದುವೆ ಆಯ್ತು ಅನ್ನೋ ಒಂದು ಸಂತೋಷ ಅವಳ ಮುಖದಲ್ಲಿ ಎತ್ತಿ ಕಾಣಿಸ್ತಿತ್ತು. ಮದುವೆಯಾಗಿ ಹೋದ ಅತ್ತೆ ಮನೆಯಲ್ಲಿ ಅವಳನ್ನ ತುಂಬಾ ಸಂತೋಷವಾಗಿಯೇ ಮನೆಯನ್ನ ತುಂಬಿಸ್ಕೊಳ್ತಾರೆ. ಮನೆಯಲ್ಲಿ ಎಲ್ಲರೂ ಅವಳ ಜೊತೆ ನಡೆದುಕೊಳ್ಳುತ್ತಿರುವುದನ್ನ ನೋಡಿ, ಅಮ್ಮ ಹೇಳಿದ್ದು ಸರಿನೇ, ನಿನ್ನ ಅತ್ತೆ ಮನೆಯವರು ತುಂಬಾ ಒಳ್ಳೆ ಜನ ಅಂತ ಹೇಳಿದ್ರು, ನಿಜಾನೇ ಎಂದುಕೊಂಡು ಮನಸ್ಸಿನಲ್ಲಿ ಸಂತೋಷ ಪಡ್ತಾಳೆ. ಆದರೆ ಅದೇ ಸಮಯಕ್ಕೆ ಅಂದು ಅವಳ ಬಳಿ ಅವಳ ಗಂಡ ಮಾತನಾಡುತ್ತಾ, ನೋಡು ರಂಜು, ನನಗೆ ನನ್ನ ತಂದೆ ತಾಯಿ ಅಂದ್ರೆ ಪಂಚಪ್ರಾಣ. ನಾನು ಇವತ್ತು ಈ ಮಟ್ಟಿಗೆ ಬರೋದಕ್ಕೆ ನನ್ನ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ. ಇನ್ನ ನೀನು ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆನ ಮುರಿಯೋ ಕೆಲಸ ಯಾವತ್ತೂ ಮಾಡಲ್ಲ ಅನ್ಕೊಂಡಿದ್ದೀನಿ ಎಂದು ಗಂಡ ಹೇಳಿದ್ದನ್ನು ಕೇಳಿ ಅವಳು ಹೇಳ್ತಾಳೆ, ನೋಡಿ, ನೀವೇನು ಅದರ ಬಗ್ಗೆ ಚಿಂತೆ ಮಾಡಬೇಡಿ, ಅದಕ್ಕೆಲ್ಲ ನಾನು ಅವಕಾಶ ಕೊಡೋದಿಲ್ಲ ಎಂದು ಹೇಳಿ ಸುಮ್ಮನಾಗ್ತಾಳೆ. ಇನ್ನು ಅತ್ತೆ ಮನೆಯಲ್ಲಿ ಬೇರೆ ದಿನ ತನ್ನ ತಾಯಿ ಹೇಳಿದ ಹಾಗೆ ಬೇಗ ಎದ್ದು ಸ್ನಾನ ಮುಗಿಸಿ ರೆಡಿ ಆಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳ ಅತ್ತೆ ಬಂದು ಸೊಸೆಯ ಬಳಿ ಮಾತನಾಡುತ್ತಾ, ನೋಡಮ್ಮ ರಂಜು, ಅತ್ತೆ ಮನೆಯಲ್ಲಿ ಇದು ನಿನಗೆ ಮೊದಲ ದಿನ. ಅದು ಇವತ್ತಿನಿಂದ ಅಡುಗೆ ಮಾಡುವ ಜವಾಬ್ದಾರಿ ನಿಂದು. ಹಾಗಾಗಿ ಮೊದಲು ಏನಾದ್ರೂ ಸಿಹಿಯನ್ನ ಮಾಡು, ಆಮೇಲೆ ಏನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆದರೆ ಇವಳಿಗೆ ತನ್ನ ಅತ್ತೆ ಹೇಳಿದ ಮಾತನ್ನ ಕೇಳಿ ಒಂದು ರೀತಿಯಲ್ಲಿ ಭಯ ಶುರುವಾಗುತ್ತದೆ. ಮದುವೆ ಮನೆ ತುಂಬಾ ಜನ. ತನ್ನ ತಾಯಿ ಮನೆಯಲ್ಲಿ ಟೀ ಮಾಡೋದನ್ನ ಬಿಟ್ರೆ ಬೇರೆ ಏನು ಕಲ್ತಿರ್ಲಿಲ್ಲ. ಹಾಗಾಗಿ ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ. ಆ ಕಡೆಯಿಂದ ಫೋನ್ ರಿಸೀವ್ ಮಾಡಿದ ತಾಯಿ, ಏನಾಯ್ತು, ಇಷ್ಟು ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದೀಯಾ? ಅಲ್ಲಿ ಎಲ್ಲ ಸರಿಯಾಗಿದೆ ತಾನೆ ಎಂದು ಗಾಬರಿಯಿಂದ ಪ್ರಶ್ನಿಸಿದ್ದನ್ನು ಕೇಳಿ ಮಗಳು ಹೇಳ್ತಾಳೆ, ಅಯ್ಯೋ ಅಮ್ಮ, ನೀನು ಹೇಳ್ದೆ ಮದುವೆಯಾದ ತಕ್ಷಣ ಅಡುಗೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಈಗ ನೋಡು, ನಮ್ಮ ಅತ್ತೆ ಬಂದು ನೀನೇ ಇವತ್ತು ಅಡುಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಮೊದಲು ಸಿಹಿ ಏನಾದ್ರೂ ಮಾಡು ಅಂತ ಹೇಳಿದ್ರು. ಈಗ ನಾನು ಏನು ಮಾಡಲಿ? ನನಗೆ ಏನು ಮಾಡೋದಕ್ಕೆ ಬರೋದಿಲ್ಲ ಎಂದು ಮಗಳು ಹೇಳಿದ್ದನ್ನು ಕೇಳಿ ತಾಯಿ ಹೇಳ್ತಾರೆ, ಅಯ್ಯೋ ದೇವ್ರೆ, ಅಷ್ಟಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ತಿದ್ದೀಯಾ? ನೋಡು, ಪಾಯಸ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ನಿನ್ನ ಹತ್ರ ಫೋನ್ ಇದೆ, ಫೋನಿನಲ್ಲಿ ನೋಡಿ ಮಾಡು. ಅದಕ್ಕೆ ಇಷ್ಟೊಂದು ಗಾಬರಿ ಪಟ್ಟ ಹೇಗೆ ಹೇಳು ಎಂದು ತಾಯಿ ಹೇಳಿದ್ದನ್ನು ಕೇಳಿ ಮಗಳು, ಹೌದಮ್ಮ, ನೀನು ಹೇಳಿದ್ದು ಸರಿನೇ, ನಾನು ಕೂಡ ಹಾಗೆ ಮಾಡ್ತೀನಿ. ಈಗ ಮತ್ತೆ ಅತ್ತೆ ಬರಬಹುದು. ಸರಿ ಸರಿ, ಈಗ ನಾನು ಫೋನ್ ಇಡ್ತೀನಿ ಎಂದು ಹೇಳಿ ಫೋನ್ ಇಡ್ತಾಳೆ. ಇತ್ತ ಅವಳ ತಾಯಿ ಹೇಳಿದ ಹಾಗೆ ಮನೆಯಲ್ಲಿ ಎಲ್ಲರಿಗೂ ಪಾಯಸವನ್ನು ಮಾಡುತ್ತಾಳೆ. ಸಿಹಿಯನ್ನ ತಿಂದವರೆಲ್ಲ ಅವಳನ್ನ ಹೊಗಳ್ತಾರೆ. ಆದರೆ ಹೀಗೆ ಎಷ್ಟು ದಿನ ಅಂತ ಮಾಡೋದಕ್ಕಾಗುತ್ತೆ? ಹೀಗೆ ನೋಡ್ತಾ ನೋಡ್ತಾ 1 ತಿಂಗಳು ಕಳೆದು ಹೋಗುತ್ತೆ. ರಂಜು ಬೆಳಗ್ಗೆ ಹೊತ್ತು ಎದ್ದು ಎಲ್ಲರಿಗೂ ತಿಂಡಿ ಮಾಡಿ ಕೊಡುವುದೇ ದೊಡ್ಡ ಕೆಲಸ ಆಗಿ ಹೋಗಿರುತ್ತೆ. ಮತ್ತೆ ಮನೆಯಲ್ಲಿ ಯಾವ ಕೆಲಸವೂ ಮಾಡುತ್ತಿರಲಿಲ್ಲ. ಮಧ್ಯಾಹ್ನದ ಅಡುಗೆಯಿಂದ ಹಿಡಿದು ಮನೆಯ ಎಲ್ಲಾ ಕೆಲಸವನ್ನ ಅವಳ ಅತ್ತೆಯೇ ಮಾಡುತ್ತಿದ್ರು. ಮಧ್ಯಾಹ್ನದ ಅಡುಗೆ ಮಾಡಲು ಹೇಳಿದರೆ ಏನಾದರೂ ಒಂದು ನೆಪವನ್ನ ಹೇಳುತ್ತಾ ತನ್ನ ಪಾಡಿಗೆ ತಾನು ರೂಮಿಗೆ ಹೋಗಿ ತನ್ನ ತಾಯಿಯ ಜೊತೆ ಫೋನಿನಲ್ಲಿ ಮಾತಿಗೆ ಕುಳಿತು ಬಿಡ್ತಿದ್ಲು. ಅವಳ ಅತ್ತೆ ಮನೆಯಲ್ಲಿ ಅವಳು ಹೆಚ್ಚಾಗಿ ಕೆಲಸ ಮಾಡಿರೋದು ಅಂದ್ರೆ ಬೆಳಗಿನ ತಿಂಡಿ ಮಾಡೋದು ಮಾತ್ರ. ಇನ್ನು ಅವಳ
ಅತ್ತೆಗೆ ಬರ್ತಾ ಬರ್ತಾ ಅವಳ ನಡವಳಿಕೆ ಸರಿ ಕಾಣಿಸೋದಿಲ್ಲ. ಬೇಕು ಅಂತಾನೆ ಇವಳು ಅಂತ ಕೆಲಸ ಮಾಡ್ತಿದ್ದಾಳೆ ಅಂತ ಅವರಿಗೆ ಅನಿಸುತ್ತಿತ್ತು. ಮನೆಯಲ್ಲಿ ಏನಾದರೂ ಕೆಲಸವನ್ನು ಹೇಳಿದರೆ ಒಂದು ದಿನ ತಲೆನೋವು, ಒಂದು ದಿನ ಸುಸ್ತು ಅಂತ ಹೇಳಿ ಕೆಲಸದಿಂದ ದೂರ ಇರ್ತಿದ್ಲು. ಇದನ್ನೆಲ್ಲ ನೋಡುತ್ತಿದ್ದ ಅವಳ ಅತ್ತೆಗೆ ಮನೆಯಲ್ಲಿ ವಿಷಯವನ್ನು ದೊಡ್ಡದು ಮಾಡಿ ಎಲ್ಲರ ನೆಮ್ಮದಿ ಹಾಳು ಮಾಡುವುದು ಸರಿಯಲ್ಲ ಅನಿಸುತ್ತಿತ್ತು. ಹಾಗಾಗಿ ಅವರು ಕೂಡ ಎಲ್ಲವನ್ನೂ ನೋಡಿಕೊಂಡು ಸುಮ್ಮನಾಗುತ್ತಿದ್ರು. ಹೀಗೆ ಒಂದು ದಿನ ರಂಜು ತನ್ನ ತಾಯಿಯ ಬಳಿ ಫೋನಿನಲ್ಲಿ ಮಾತನಾಡುತ್ತಿರುವುದನ್ನು ಅವಳ ಅತ್ತೆ ಕೇಳಿಸಿಕೊಂಡು ಅವಳ ಮೇಲೆ ಅನುಮಾನ ಬಂದು, ಸದಾ ಇವಳು ಫೋನಿನಲ್ಲಿ ಯಾರ ಜೊತೆ ಇಷ್ಟೊತ್ತು ಮಾತನಾಡೋದು ಅನ್ನುವ ಅನುಮಾನದಿಂದ ಅವಳ ರೂಮಿನ ಬಳಿ ಬಂದಾಗ ಅವಳು ಮಾತನಾಡುತ್ತಿರುವುದನ್ನ ಕಂಡು ಒಂದು ಕ್ಷಣಕ್ಕೆ ಅವರೇ ಬೆಚ್ಚಿ ಬೀಳುತ್ತಾರೆ. ತನ್ನ ತಾಯಿಯ ಬಳಿ ಮಾತಾಡ್ತಾ ಮಾತಾಡ್ತಾ, ಅಮ್ಮ, ನಾನು ಇವರಿಗೆ ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ, ಬೇರೆ ಮನೆ ಮಾಡಿ ಅಂತ. ನಾನು ಬೇರೆ ಮನೆ ಮಾಡಿದ್ರೆ ಅಪ್ಪ ಅಮ್ಮನ ಯಾರು ನೋಡ್ಕೊಳ್ತಾರೆ ಅಂತ ಹೇಳಿ ನನ್ನ ಬಾಯನ್ನ ಮುಚ್ಚಿಸ್ಬಿಡ್ತಿದ್ದಾರೆ. ದುಡಿದ ದುಡ್ಡನ್ನೆಲ್ಲ ಇವರಿಗೆ ತಂದು ಕೊಟ್ರೆ ನಾವು ಬದುಕೋದು ಯಾವಾಗ? ಅದಕ್ಕೆ ನಾನು ಕೂಡ ಅತ್ತೆ ಜೊತೆ ಸ್ವಲ್ಪ ರೂಢಾಗಿರ್ತಾ ಇದ್ದೀನಿ. ಮನೇಲೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಕೆಲಸ ಮಾಡ್ತಿದ್ದೇನೆ. ಎಲ್ಲ ಕೆಲಸ ನಮ್ಮತ್ತೆನೇ ಮಾಡ್ಕೊಳ್ತಿದ್ದಾರೆ ಎಂದು ತನ್ನ ತಾಯಿಯ ಬಳಿ ಮಾತನಾಡುತ್ತಿರುವುದನ್ನ ಅವಳ ಅತ್ತೆ ಕೇಳಿಸಿಕೊಂಡು ಅವಳ ಈ ವರ್ತನೆಯಿಂದ ಅವರಿಗೆ ತುಂಬಾ ಕೋಪ ಬರುತ್ತೆ. ಆದರೂ ವಿಷಯವನ್ನು ದೊಡ್ಡದು ಮಾಡದೆ ಮಗನಿಗೆ ವಿಷಯ ಹೇಳಿದರೆ ಮನೆಯಲ್ಲಿ ರಾದ್ದಾಂತ ಆಗುತ್ತೆ. ನೋಡೋಣ ಇನ್ನು ಎಷ್ಟು ದಿನ ಹೀಗೆ ಮಾಡ್ತಾಳೆ ಎಂದು ಹೇಳಿ ಏನೂ ಗೊತ್ತಿಲ್ಲದ ಹಾಗೆ ಸುಮ್ಮನಾಗಿಬಿಡ್ತಾರೆ. ಮೊದಲಿನಿಂದಲೂ ಅವರಿಗೆ ಕೆಲಸ ಮಾಡಿ ಅಭ್ಯಾಸ ಇರುತ್ತೆ. ಹಾಗಾಗಿ ಮನೆ ಕೆಲಸ ಮಾಡೋದೇನು ಅವರಿಗೆ ಕಷ್ಟ ಇರಲಿಲ್ಲ. ಹೀಗೆ ರಂಜು ಮದುವೆಯಾಗಿ 1 ವರ್ಷ ಕಳೆದು ಹೋಗುತ್ತೆ. ಹಾಗಾಗಿ ಮನೆಯಲ್ಲಿ ಮೊದಲನೆಯ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡುವ ನಿರ್ಧಾರ ಮಾಡುವ ನೆಪದಲ್ಲಿ ಅವರ ತಂದೆ ತಾಯಿಯನ್ನ ಕರೆದು ಮಗಳ ಬಗ್ಗೆ ಮಾತನಾಡಬಹುದು ಎಂದು ಹೇಳಿ ಯೋಚನೆ ಮಾಡಿದ ಅವಳ ಅತ್ತೆ ಕೊನೆಗೂ ಅಂದು ಮದುವೆಯ ವಾರ್ಷಿಕೋತ್ಸವದ ದಿನ ಅವರ ತಂದೆ ತಾಯಿಯನ್ನು ಕೂಡ ಕರೀತಾರೆ. ಮದುವೆಯ ನಂತರ ಎಲ್ಲವೂ ಅವಳಂದುಕೊಂಡ ಹಾಗೇನೆ ನಡೆಯುತ್ತಿತ್ತು. ಹಾಗಾಗಿ ಅವಳು ತುಂಬಾ ಸಂತೋಷವಾಗಿದ್ಲು. ತನ್ನ ಕುಟುಂಬದವರನ್ನು ನೋಡಬಹುದು ಅನ್ನೋ ಸಂತೋಷ ಅವಳ ಮುಖದಲ್ಲಿ ಎತ್ತಿ ಕಾಣುತ್ತಿತ್ತು. ಹಾಗ್ ನೋಡಿದ್ರೆ ತಿಂಗಳಿಗೆ 2 ಸಲನಾದ್ರೂ ತನ್ನ ತಾಯಿ ಮನೆಗೆ ಹೋಗಿ ಬರ್ತಿದ್ಲು. ಆದರೂ ತನ್ನ ತವರು ಮನೆ ಉತ್ಸಾಹ ಮಾತ್ರ ಅವಳಿಗೆ ಕಮ್ಮಿ ಆಗಿರ್ಲಿಲ್ಲ. ಹೀಗಿದ್ದಾಗ ತನ್ನ ಮನೆಯವರನ್ನ ಬೆಳಗ್ಗೆಯೇ 11 ಗಂಟೆಗೆಲ್ಲ ಮನೆಗೆ ಕರೆಸಿಕೊಳ್ಳುತ್ತಾಳೆ. ಒಂದು ಕಡೆ ಮನೆಯಲ್ಲಿ ಪಾರ್ಟಿಯ ಸಿದ್ಧತೆ ನಡೆಯುತ್ತಿರುತ್ತೆ. ಇನ್ನು ಮನೆಗೆ ಬಂದವರಿಗೂ ಟೀ ಕಾಫಿ ಕೊಡಬೇಕು ಅನ್ನೋ ಗಮನ ಕೂಡ ಅವಳಿಗೆ ಇರೋದಿಲ್ಲ. ಅವರ ಮನೆಯವರು ಬಂದ ತಕ್ಷಣ ತನ್ನ ತಾಯಿಯನ್ನ ತನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಮಾತಿಗೆ ಕುಳಿತು ಬಿಡ್ತಾಳೆ. ಇನ್ನು ಉಳಿದವರಿಗೆ ಟೀ ಕಾಫಿ ಕೊಡಲು ಅವಳ ಅತ್ತೆಯೇ ಅಡುಗೆ ಮನೆಗೆ ಬರ್ತಾರೆ. ಅಡುಗೆ ಮನೆಯಲ್ಲಿದ್ದ ಅವಳ ಅತ್ತೆಯನ್ನು ನೋಡಿದ ರಂಜು ಅತ್ತಿಗೆ ಅವರ ಬಳಿ ಬಂದು, ಆಂಟಿ, ನಾನೇನಾದ್ರೂ ನಿಮಗೆ ಹೆಲ್ಪ್ ಮಾಡ್ಲಾ? ಕೊಡಿ, ನಾನೇ ಟೀ ಮಾಡ್ತೀನಿ ಎಂದು ಹೇಳಿದ್ದನ್ನು ಕೇಳಿ ಅವರಿಗೆ ಒಂದು ಕ್ಷಣಕ್ಕೆ ಆಶ್ಚರ್ಯವಾಗಿ ಬಿಡುತ್ತೆ. ಅವರ ಮನೆ ಮಗಳು ನೋಡಿದ್ರೆ ಎಷ್ಟು ಕಠುರವಾಗಿದ್ದಾಳೆ, ಆದರೆ ಸೊಸೆ ನೋಡಿದ್ರೆ ಎಷ್ಟು ಅನ್ಯೋನ್ಯವಾಗಿದ್ದಾಳೆ ಎಂದು ಹೇಳಿ ಆಶ್ಚರ್ಯ ಪಡುತ್ತಾ ಕೊನೆಗೂ ರಂಜು ಅತ್ತೆ ರೇವತಿಯ ಬಳಿ ಕೇಳಿಯೇ ಬಿಡ್ತಾರೆ. ನೋಡಮ್ಮ ರೇವತಿ, ನಾನೊಂದು ವಿಷಯನ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ನಿನ್ನ ನೋಡಿದ್ರೆ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಕೆಲಸ ನೀನೇ ಮಾಡ್ತೀಯಾ ಅನ್ಸುತ್ತೆ ಅಲ್ವಾ ಎಂದಾಗ ಅದಕ್ಕೆ ಅವಳು ಹೇಳ್ತಾಳೆ, ಅದು ಹಾಗೇನಿಲ್ಲ ಆಂಟಿ, ನಾನು ನಮ್ಮತ್ತೆ ಇಬ್ರು ಸೇರಿ ಮನೆ ಕೆಲಸ ಮಾಡ್ಕೊಳ್ತೇವೆ. ನಮ್ಮತ್ತೆ ಕೂಡ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಎಂದು ಹೇಳುತ್ತಾ ಮನೆಯ ವಿಷಯವನ್ನು ಹೇಳದೆ ಸುಮ್ಮನಾಗ್ಬಿಡ್ತಾಳೆ. ಆದರೆ ವಾಸ್ತವದಲ್ಲಿ ಅವಳ ಅತ್ತೆ ಮನೆಯಲ್ಲಿ ಅವಳಿಗೆ ಕೊಡುತ್ತಿದ್ದ ಕಷ್ಟ ಅವಳಿಗೆ ಮಾತ್ರ ಗೊತ್ತಿತ್ತು. ಮನೆಯ ವಿಷಯ ಹೊರಗಡೆ ಹೇಳಿದರೆ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಕೇಳಿದ ಪ್ರಶ್ನೆಗೆ ಬೇರೆ ರೀತಿಯ ಉತ್ತರವನ್ನು ಕೊಟ್ಟು ಸುಮ್ಮನಾಗಿ ಬಿಡ್ತಾಳೆ. ಅಷ್ಟರಲ್ಲಿ ಅವರು ಹೇಳ್ತಾರೆ, ನಾನು ಯಾಕೆ ಈ ರೀತಿ ಕೇಳ್ತಾ ಇದ್ದೀನಿ ಅಂತ ನಿನಗೆ ಡೌಟ್ ಬರಬಹುದು. ನೋಡಮ್ಮ,
ನಿನ್ನ ನಾದಿನಿ ದಿನವಿಡೀ ನಿಮ್ಮ ಅತ್ತೆ ಜೊತೆ ಫೋನಿನಲ್ಲೇ ಮಾತಾಡ್ತಿರ್ತಾಳೆ. ಅದೇನ್ ಮಾತಾಡ್ತಾಳೋ ಗೊತ್ತಿಲ್ಲ. ನಾನು ಕೂಡ ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ಸುಮ್ನೆನೆ ಇದ್ದೀನಿ. ಆದ್ರೆ ಕೊನೆಗೆ ಅವಳು ಬೇರೆ ಮನೆ ಮಾಡೋ ಯೋಚನೆಯಲ್ಲಿದ್ದಾಳೆ. ನಾವಂತೂ ಈ ಮನೆಯಲ್ಲಿ ಅವಳಿಗೆ ಯಾವುದೇ ರೀತಿ ಕಷ್ಟನೂ ಕೊಡ್ತಿಲ್ಲ. ಬೆಳಗ್ಗೆ ಹೊತ್ತು ಎದ್ದು ಒಂದಿಷ್ಟು ತಿಂಡಿ ಮಾಡಿಕೊಳ್ತಾಳೆ ಅಷ್ಟೇ. ಇನ್ನು ಮಿಕ್ಕಿದ ಕೆಲಸವನ್ನೆಲ್ಲ ನಾನೇ ಮಾಡ್ಕೊಳ್ತೀನಿ. ನನಗೂ ಇರೋದು ಒಬ್ಬನೇ ಮಗ. ಇನ್ನ ಅವನು ಮನೆ ಬಿಟ್ಟು ಹೋದ್ರೆ ನಾವು ಏನು ಮಾಡಬೇಕು? ಹಾಗಾಗಿ ನಾನು ಕೂಡ ಎಲ್ಲ ವಿಷಯ ಗೊತ್ತಿದ್ದು ಏನು ಮಾಡೋದಕ್ಕಾಗ್ತಿಲ್ಲ. ನೋಡೋಣ ಇನ್ನು ಎಷ್ಟು ದಿನ ಅವಳು ಹೀಗೆ ಇರ್ತಾಳೆ ಅಂತ ಹೇಳಿ ಎಂದು ರಂಜು ಅತ್ತಿಗೆಯ ಬಳಿ ಹೇಳುತ್ತಿದ್ದದ್ದನ್ನು ಮಗಳ ಜೊತೆ ಮಾತುಕತೆ ಮುಗಿಸಿ ಅಕಸ್ಮಾತಾಗಿ ಅಡುಗೆ ಮನೆಯ ಬಳಿ ಬರುತ್ತಿದ್ದ ರಂಜು ತಾಯಿ ಸೊಸೆ ಆಡುತ್ತಿದ್ದ ಮಾತುಗಳನ್ನ ಕೇಳಿಸಿಕೊಳ್ತಾರೆ. ತನ್ನ ಸೊಸೆ ಆಡಿದ ಮಾತುಗಳನ್ನ ಕೇಳಿ ಒಂದು ಕ್ಷಣಕ್ಕೆ ಅವರ ಮುಖಕ್ಕೆ ಹೊಡೆದ ಹಾಗಾಗುತ್ತೆ. ಒಂದು ಕಡೆ ಸೊಸೆಯ ಹೊಗಳಿಕೆ, ಇನ್ನೊಂದು ಕಡೆ ಮಗಳು ಮಾಡುತ್ತಿರುವ ತಪ್ಪುಗಳು. ಇದನ್ನೆಲ್ಲ ಕೇಳಿದ ಅವರಿಗೆ ಮುಜುಗರವಾಗಿ ಬಿಡುತ್ತೆ. ಇನ್ನು ಅಂದು ಏನು ಮಾತನಾಡದೆ ಪಾರ್ಟಿ ಎಲ್ಲ ಮುಗಿದ ನಂತರ ಮನೆಗೆ ಬಂದು ಬಿಡ್ತಾರೆ. ಇನ್ನು ಬೇರೆ ದಿನ ರೇವತಿಯ ಆರೋಗ್ಯ ತುಂಬಾನೇ ಕೆಡುತ್ತೆ. ಒಂದೇ ಸಮನೆ ವಾಂತಿಗಳು ಶುರುವಾಗುತ್ತೆ. ಹಾಗಾಗಿ ಅವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚೆಕಪ್ ಮಾಡಿಸಿದಾಗ ಗೊತ್ತಾಗಿದ್ದು ಅವಳು ತಾಯಿಯಾಗುತ್ತಿದ್ದಾಳೆ ಅನ್ನೋ ವಿಷಯ. ಆದರೆ ಅವಳು ಇದ್ದ ಪರಿಸ್ಥಿತಿಯಲ್ಲಿ ಅವಳಿಗೆ ಬೆಡ್ ರೆಸ್ಟ್ ಬೇಕು ಎಂದು ಡಾಕ್ಟರ್ ಹೇಳಿದ್ರು. ಹಾಗಾಗಿ ಮನೆಗೆ ಬಂದು ಈ ಸಂತೋಷದ ವಿಷಯವನ್ನು ತನ್ನ ಅತ್ತೆಯ ಬಳಿ ಹೇಳಿದಾಗ ಅವಳ ಅತ್ತೆ ಹೇಳ್ತಾರೆ ಮಗನ ಬಳಿ, ನೋಡಪ್ಪ, ಮನೆ ಕೆಲಸ ಅಂತೂ ನನ್ನ ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ. ಅಡಿಗೆ ಬೇಕಾದ್ರೆ ನಾನೇ ಮಾಡ್ತೀನಿ. ಮನೆ ಕೆಲಸ ಮಾಡೋದಕ್ಕೆ ಯಾರಾದ್ರೂ ಮನೆ ಕೆಲಸದವರನ್ನ ಇಡು ಎಂದು ಹೇಳಿ ಕಡ್ಡಿ ಮುರಿದ ಹಾಗೆ ಹೇಳಿಬಿಡ್ತಾರೆ. ತಾಯಿ ಹೇಳಿದ್ದನ್ನು ಕೇಳಿ ಮಗ ಕೂಡ, ಹೌದಮ್ಮ, ನೀನ್ ಹೇಳೋದು ಸರಿನೇ. ಮನೆಯಲ್ಲಿ ಯಾರಾದ್ರೂ ಒಬ್ರನ್ನ ಕೆಲಸಕ್ಕೆ ಇಟ್ರೆ ನಿನಗೂ ಸ್ವಲ್ಪ ಆರಾಮವಾಗುತ್ತೆ ಎಂದು ಮಗ ಹೇಳಿದ್ದನ್ನು ಕೇಳಿ ಸೊಸೆ ಹೇಳ್ತಾಳೆ, ಹೌದು ಅತ್ತೆ, ನೀವೇನು ಹೆಚ್ಚು ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ಈಗಾಗಲೇ ನಿಮಗೆ ಕಾಲಿಗೆ ಆಪರೇಷನ್ ಆಗಿದೆ. ಹೆಚ್ಚು ಹೋರಾಡೋದ್ರಿಂದ ನಿಮಗೆ ತೊಂದರೆ ಆಗಬಹುದು. ನನ್ನ ಕೈಯಲ್ಲಿ ಆದಷ್ಟು ಕೆಲಸವನ್ನ ನಾನು ಮಾಡ್ಕೊಳ್ತೇನೆ ಎಂದು ಸೊಸೆ ಹೇಳಿದ್ದನ್ನು ಕೇಳಿ ಸೊಸೆಯ ವಿಚಾರದಲ್ಲಿ ಕಲ್ಲಾಗಿದ್ದ ಅವರ ಮನಸ್ಸು ಮುಜುಗರಕ್ಕೆ ಒಳಗಾಗುತ್ತೆ. ನಾನು ಎಷ್ಟೆಲ್ಲ ಇವಳಿಗೆ ಕಷ್ಟ ಕೊಟ್ರು ಅವಳಿರೋ ಈ ಪರಿಸ್ಥಿತಿಯಲ್ಲೂ ನನ್ನ ಬಗ್ಗೆ, ಈ ಮನೆ ಬಗ್ಗೆ ಎಷ್ಟೆಲ್ಲ ಒಳ್ಳೆಯ ಯೋಚನೆ ಮಾಡ್ತಿದ್ದಾಳೆ. ಮದುವೆಯಾದಾಗ್ನಿಂದನೂ ನಮ್ಮ ಸಂಸಾರವನ್ನ ಎಷ್ಟು ಚೆನ್ನಾಗಿ ನಿಭಾಯಿಸಿಕೊಂಡು ಬರ್ತಿದ್ದಾಳೆ. ನಾನು ಅವಳ ಮೇಲೆ ಎಷ್ಟೇ ದೌರ್ಜನ್ಯ ಮಾಡಿದ್ರು ಯಾವತ್ತೂ ನನ್ನನ್ನ ತಿರುಗಿ ಎದುರು ಮಾತಾಡಿಲ್ಲ. ಒಂದು ದಿನಾನು ನನ್ನ ಮಗನ ಹತ್ರ ನನ್ನ ಬಗ್ಗೆ ಯಾವುದೇ ರೀತಿ ತಪ್ಪನ್ನ ಹೇಳದೆ ಎಷ್ಟು ಚೆನ್ನಾಗಿ ಎಲ್ಲವನ್ನ ನಿಭಾಯಿಸಿಕೊಂಡು ಬರ್ತಿದ್ದಾಳೆ. ಇಷ್ಟು ದಿನದಿಂದ ನಾನು ಕೊಟ್ಟಿರೋ ಕಷ್ಟಕ್ಕೆ ಮನಸ್ಸು ಮಾಡಿದಿದ್ರೆ ಬೇರೆ ಮನೆ ಮಾಡಬಹುದಾಗಿತ್ತು. ಆದ್ರೆ ಅವಳು ಹಾಗ್ ಮಾಡಿಲ್ಲ. ಈಗ ನನಗನಿಸ್ತಿದೆ ನನ್ನ ಮಗಳ ಜೀವನ ನನ್ನ ಕೈಯಾರೆ ನಾನು ಹಾಳು ಮಾಡ್ತಾ ಇದ್ದೀನಿ ಅಂತ. ಅವತ್ತು ರಂಜು ಅವರ ಅತ್ತೆ ಮನೆಯಲ್ಲಿಯೇ ಅವರ ಅತ್ತೆ ಹೇಳಿದ ಮಾತನ್ನ ಕೇಳಿದ್ರೆ ನನ್ನ ಮಗಳು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದಾಳೆ ಅನ್ನೋದು ಈಗ ಅರ್ಥ ಆಗ್ತಿದೆ. ಅವಳು ಕೂಡ ಒಬ್ಬರ ಮನೆ ಸೊಸೆ ಆಗಿದ್ದಾಳೆ ಅನ್ನೋದು ಯಾಕೆ ನನಗೆ ಅರ್ಥ ಆಗ್ಲಿಲ್ಲ. ನಮ್ಮ ಮನೆ ಮಗಳಾಗಿದ್ದಾಗ ಅವಳಿಗೆ ತಿದ್ದು ಬುದ್ಧಿ ಹೇಳಿದಿದ್ರೆ ಇವತ್ತು ಅವಳು ನನ್ನ ಸೊಸೆ ಹಾಗೆ ಒಳ್ಳೆಯ ಹೆಸರನ್ನ ತರುತ್ತಿದ್ಲು. ಅವಳ ಅತ್ತೆ ನನ್ನ ಮಗಳು ತಪ್ಪು ಮಾಡಿದ್ರು ನಮ್ಮತ್ರ ಒಂದು ಮಾತು ಹೇಳದೆ ಎಷ್ಟೆಲ್ಲ ಸಹಿಸಿಕೊಂಡು ಹೋಗ್ತಿದ್ದಾರೆ. ಅದು ಅಲ್ಲದೆ ನನ್ನ ಮಗಳಿಗೆ ಬೇರೆ ಮನೆ ಮಾಡೋ ಹಾಗೆ ಹೇಳ್ಕೊಟ್ಟು ನಾನೇ ಅವಳ ಜೀವನ ಹಾಳು ಮಾಡ್ತಾ ಇದ್ದೀನಿ ಅನಿಸ್ತಿದೆ. ಎಷ್ಟು ದೊಡ್ಡ ತಪ್ಪು ಮಾಡೋದಕ್ಕೆ ಹೊರಟಿದ್ದೆ ನಾನು. ಕೊನೆಗೂ ರೇವತಿ ನನ್ನ ಕಣ್ಣು ತೆರೆಸ್ಬಿಟ್ಲು ಎಂದುಕೊಂಡು ರೂಮಿನಲ್ಲಿ ಮಲಗಿದ್ದ ತನ್ನ ಸೊಸೆಯ ಬಳಿ ಹೋಗಿ ಅವಳನ್ನ ತುಂಬಾ ಪ್ರೀತಿಯಿಂದ, ನೋಡು ರೇವತಿ, ನಿನಗೆ ಏನಾದರೂ ತಿನ್ನೋ ಬಯಕೆ ಇದ್ರೆ ಹೇಳು. ಇಂಥ ಸಮಯದಲ್ಲಿ ತಿನ್ನೋ ಬಯಕೆಗಳು ಹೆಚ್ಚಾಗಿರುತ್ತೆ. ಏನಾದ್ರೂ ಬೇಕಾದ್ರೆ ಹಿಂಜರಿದೆ ಕೇಳು. ನನ್ನ ಮಗ ಹೊಟ್ಟೆಲಿದ್ದಾಗ ನನಗೂ ಇಂಥ ಬಯಕೆಗಳು ಬರ್ತಿತ್ತು. ಆಗ ನಮ್ಮ ಅತ್ತೆ ನನಗೆ ನಾನು ಕೇಳಿದ್ದನ್ನ ಮಾಡ್ಕೊಡ್ತಿದ್ರು. ನೋಡು, ಇಂಥ ಟೈಮಲ್ಲಿ ಕೆಲವು ಹಣ್ಣುಗಳನ್ನ ತಿನ್ನು. ರಾಜೇಶ್ಗೆ ಹೇಳು,
ದಾಳಿಂಬೆ, ಆಪೆಲನ್ನ ತರೋದಕ್ಕೆ ದೇಹಕ್ಕೆ ತುಂಬಾ ಒಳ್ಳೆಯದು. ಅದನ್ನೆಲ್ಲ ತರಿಸು ಎಂದು ಅವಳ ಅತ್ತೆ ಹೇಳಿದನ್ನು ಕೇಳಿ ಅವಳಿಗೆ ಆಶ್ಚರ್ಯವಾಗುತ್ತದೆ. ಏನಾಗಿದೆ ಅತ್ತೆಗೆ ಇವತ್ತು? ಇಷ್ಟು ದಿನದಿಂದ ನನ್ನ ನೋಡಿದ್ರೇನೆ ಆಗ್ತಿರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಇಷ್ಟೆಲ್ಲ ಬದಲಾವಣೆ ಅಂದ್ರೆ ಒಂದು ರೀತಿಯಲ್ಲಿ ನನಗೂ ಸಂತೋಷ ಆಗ್ತಿದೆ. ನಾನು ಬಯಸ್ತಾ ಇದ್ದಿದ್ದು ಇದನ್ನೇ. ಆದಷ್ಟು ಬೇಗ ಅತ್ತೆ ಬದಲಾದ್ರೆ ಸಾಕಪ್ಪ ಅನ್ನೋದನ್ನ. ಕೊನೆಗೂ ಅತ್ತೆಗೆ ಅವರ ತಪ್ಪು ಅರ್ಥ ಆಗಿದೆ ಅನ್ಸುತ್ತೆ ಎಂದು ಹೇಳಿ ಮನಸ್ಸಲ್ಲಿ ಸಂತೋಷ ಪಡ್ತಾಳೆ. ಅದೇ ಸಮಯಕ್ಕೆ ಮಗಳು ತನ್ನ ತಾಯಿಗೆ ಫೋನ್ ಮಾಡ್ತಾಳೆ. ಸೊಸೆಯ ರೂಮಿನಿಂದ ರಂಜು ತಾಯಿ ಹೊರಗಡೆ ಬಂದು ಮಗಳ ಬಳಿ ಮಾತನಾಡಲು ಶುರು ಮಾಡ್ತಾರೆ. ಆಗ ಮಗಳು ಹೇಳ್ತಾಳೆ, ಅಮ್ಮ, ನಮ್ಮ ಅತ್ತೆಗೆ ಜ್ವರ ಬಂದು 5 ದಿನ ಆಗಿದೆ. ಅವರು ನಾಟಕ ಆಡ್ತಿದ್ದಾರೋ ಇಲ್ಲ ಅದು ನಿಜಾನೋ ನನಗಂತೂ ಅರ್ಥ ಆಗ್ತಿಲ್ಲ. ಇನ್ನು ದಿನವಿಡೀ ಮನೆ ಕೆಲಸವನ್ನೆಲ್ಲ ನಾನೇ ಮಾಡಬೇಕಾಗಿ ಬರ್ತಿದೆ. ನನಗಂತೂ ಸಾಕಾಗ್ತಿದೆ. ಇನ್ನು ನನ್ನ ಕೈಯಲ್ಲಿ ಇವರ ಸೇವೆ ಮಾಡಿಕೊಂಡು ಇಲ್ಲಿರೋದಕ್ಕೆ ಬೇರೆ ಆಗೋದಿಲ್ಲ. ಬೇರೆ ಮನೆ ಮಾಡಿ ಅಂತ ಅಂದರೆ ಇವರು ಕೂಡ ಕೇಳ್ತಿಲ್ಲ. ನಾನೇನು ಮಾಡ್ಲಿ ಹೇಳು ಎಂದು ಮಗಳು ಹೇಳಿದ್ದನ್ನು ಕೇಳಿ ತಾಯಿ ಕೋಪದಿಂದ ಹೇಳ್ತಾರೆ, ನೋಡು, ನಿನಗೆ ಆ ಮನೆಗೆ ಮದುವೆ ಮಾಡಿ ಕೊಟ್ಟಿದ್ದೇವೆ ಅಂದ ಮೇಲೆ ಆ ಮನೆಯವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ನೀನೇ ತಾನೇ ನೋಡ್ಕೊಳ್ಬೇಕು. ಅದನ್ನ ಬಿಟ್ಟು ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತಂದ್ರೆ ಹೇಗೆ? ನಿನ್ನ ಅವರು ಸೊಸೆ ಅಂತ ಒಪ್ಕೊಂಡ ಮೇಲೆ ನಿನ್ನ ಅತ್ತೆ ಮಾವ ಜವಾಬ್ದಾರಿ ಕೂಡ ನಿಂದೆ. ಅಷ್ಟಕ್ಕೂ ನಿನ್ನ ಅತ್ತೆ ನಿನಗೆ ಕಾಟ ಕೊಡ್ತಿದ್ದಾರಾ ಹೇಳು? ಇರೋದು ಅವರಿಗೂ ನೀನೊಬ್ಬಳೇ ಸೊಸೆ. ಅವರಿಗೂ ನಿನ್ನ ಹಾಗೂ ಮಗನ ಬಿಟ್ರೆ ಬೇರೆ ಯಾರಿದ್ದಾರೆ? ಬೇರೆ ಹೋಗೋ ಮಾತನ್ನ ಆಡ್ಬೇಡ. ಇಂಥ ಸಮಯದಲ್ಲಿ ನಿನ್ನ ಅತ್ತೆಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ. ನೋಡು, ಅವರು ಒಳ್ಳೆ ಜನ. ಆ ಮನೆಗೆ ನೀನು ಸೊಸೆಯಾಗಿ ನಿನ್ನ ಕರ್ತವ್ಯವನ್ನು ನೀನು ಮಾಡು. ಏನಪ್ಪ ಇದು, ಅಮ್ಮ ಈ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ಅನ್ಸುತ್ತೆ. ನನ್ನ ಮನೇಲೂ ಸೊಸೆ ಇದ್ದಾಳೆ. ಹಾಗೆ ನೀನು ಕೂಡ ಬೇರೆಯವರ ಮನ ಸೊಸೆ ತಾನೆ. ಹಾಗಂತ ಹೇಳಿ ತಾಯಿ ಮನೆ ನಿನಗೆ ಇಲ್ಲ ಅಂತ ತಿಳ್ಕೊಬೇಡ. ನಿನಗೇನಾದ್ರೂ ಕಷ್ಟ ಬಂದಾಗ ನಾವು ಜೊತೆಯಾಗಿರ್ತೀವಿ ಅನ್ನೋದನ್ನು ಕೂಡ ಮರಿಬೇಡ ಎಂದು ಹೇಳಿ ತಾಯಿ ಫೋನ್ ಇಡ್ತಾರೆ. ಇನ್ನು ತಾಯಿ ಹೇಳಿದ ಮಾತನ್ನ ಕೇಳಿ ಮಗಳು ಕೂಡ ದಿನ ಕಳೆದ ಹಾಗೆ ತನ್ನ ಅತ್ತೆ ಮನೆಯನ್ನ ಹೊಂದಿಕೊಂಡು ಹೋಗಲು ಪ್ರಯತ್ನ ಪಡ್ತಾಳೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಒಳ್ಳೆಯತನ ಹಾಗೂ ಒಳ್ಳೆಯ ಮನಸ್ಸು ಎನ್ನುವುದು ಪ್ರತಿಯೊಂದು ಸಂಬಂಧವನ್ನ ಗೆಲ್ಲುತ್ತದೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸ್ ಅನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.